ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪ್ರಕೃತಿ ಪ್ರೇಮಿಗಳ ಸ್ವರ್ಗ ಎಂದೇ ಕರೆಯಲ್ಪಡುವ ಕೇರಳದಲ್ಲಿರುವಂತಹ ಕಣ್ಣೂರಿಗೆ 3 ದಿನಗಳ ಟ್ರಿಪ್ ಪ್ಲಾನ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕಣ್ಣೂರಿನಲ್ಲಂತೂ ನೈಸರ್ಗಿಕ ಸೌಂದರ್ಯ, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಅದ್ಭುತವಾದ ಕಡಲ ತೀರಗಳು, ಬೆರಗುಗೊಳಿಸುವ ಜಲಪಾತಗಳು ಹಾಗೆ ಮೂಕವಿಸ್ಮಿತರನ್ನಾಗಿಸುವ ವ್ಯೂ ಪಾಯಿಂಟ್ಗಳನ್ನೆಲ್ಲ ಕಾಣಬಹುದು. ಕೇರಳದ ಕಣ್ಣೂರಿನ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಸಾಕಷ್ಟು ಜಾಗಗಳಿಲ್ಲ, ಇಲ್ಲಿ ಹೋದ್ರೆ ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಕಣ್ಣೂರಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಜಾಗಗಳು ಇದಾವೆ ಪ್ರವಾಸಿಗರಿಗೆ. ಇಲ್ಲಂತೂ ನೀವು ಜಲಪಾತಗಳು, ವ್ಯೂ ಪಾಯಿಂಟ್ಗಳು ಹಾಗೆ ಕಡಲ ತೀರಗಳನ್ನೆಲ್ಲ ಒಂದೇ ಊರಲ್ಲೇ ಕಾಣಬಹುದು. ಹಾಗಾದ್ರೆ ಇಲ್ಲಿ ಯಾವೆಲ್ಲ ಜಾಗಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡಬಹುದು ಅಂತ ನೋಡ್ತಾ ಹೋಗೋಣ ಬನ್ನಿ. ಕಣ್ಣೂರಿಗೆ ಬೆಂಗಳೂರಿಂದ 315 ಕಿಲೋಮೀಟರ್ಸ್ ಆಗತ್ತೆ. ಇಲ್ಲಿಗೆ ನೀವು ನಿಮ್ಮ ಓನ್ ಟ್ರಾನ್ಸ್ಪೋರ್ಟೇಷನ್ಸ್ ಮೂಲಕ ರೀಚ್ ಆಗಬಹುದು. ನೀವೇನಾದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅನ್ನ ಚೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಬೆಂಗಳೂರಿನ ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ನೀವು ರೀಚ್ ಆಗಿ ಅಲ್ಲಿಂದ ನಿಮಗೆ ಡೈರೆಕ್ಟ್ ಟ್ರೈನ್ಗಳು ಹೋಗ್ತಾ ಇರ್ತವೆ ಕಣ್ಣೂರಿಗೆ. ಕಣ್ಣೂರು ಎಕ್ಸ್ಪ್ರೆಸ್ ಟ್ರೈನ್ ಅನ್ನ ನೀವು ಹತ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಸ್ಟಾಪ್ ಇರುತ್ತೆ ಕಣ್ಣೂರಲ್ಲಿ. ನೀವೇನಾದ್ರೂ ಟ್ರೈನ್ ಬರುವ ಸಮಯವನ್ನ ತಿಳ್ಕೊಳ್ಬೇಕು ಅಂತ ಇದ್ರೆ ನೀವು ಅದನ್ನ ಗೂಗಲ್ ಮ್ಯಾಪ್ಸ್ ಅಲ್ಲೇನೆ ಚೆಕ್ ಮಾಡ್ಕೊಳ್ಬಹುದು. ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಚೆಕ್ ಮಾಡಿ, ಆಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಟ್ರೈನ್ ಎಷ್ಟು ಗಂಟೆಗಿದೆ, ಹಾಗೆ ನೆಕ್ಸ್ಟ್ ಟ್ರೈನ್ಗಳು ಬರೋದಿದ್ರೆ ಅದು ಎಷ್ಟು ಗಂಟೆಗೆ ಬರ್ತಾವೆ ಅಂತ ಕೂಡ ನಾವು ಇಲ್ಲಿ ತಿಳ್ಕೊಳ್ಬಹುದು. ನೀವು ಆದಷ್ಟು ಕಣ್ಣೂರಿಗೆ ಡೈರೆಕ್ಟ್ ಟ್ರೈನ್ಗಳನ್ನೇ ಕ್ಯಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಯಾಕಂದ್ರೆ ಆಗ ನಿಮಗೆ ಟೈಮ್ ಜಾಸ್ತಿ ಸೇವ್ ಆಗುತ್ತೆ. ಡೈರೆಕ್ಟ್ ಟ್ರೈನ್ಗಳು ಸಿಗ್ತಾ ಇಲ್ಲ ಅಂದ್ರೆ ನೀವು ಕೆಂಪೇಗೌಡ ರೈಲ್ವೆ ಸ್ಟೇಷನ್ ಇಂದ ಕೂಡ ಟ್ರೈನ್ಸ್ ಅನ್ನ ಬುಕ್ ಮಾಡ್ಕೊಳ್ಬಹುದು. ಕೊಚ್ಚುವೇಳಿ ಎಕ್ಸ್ಪ್ರೆಸ್ಗೆ ನೀವು ಅಲ್ಲಿಂದ ಬುಕ್ ಮಾಡ್ಕೊಂಡ್ರೆ ಅದು ಸೇಲಂ ಜಂಕ್ಷನ್ ಅಲ್ಲಿ ಸ್ಟಾಪ್ ಕೊಡುತ್ತೆ. ನಂತರ ಸೇಲಂ ಜಂಕ್ಷನ್ ಇಂದ ನೀವು ಮಂಗಳೂರು ಸೆಂಟ್ರಲ್ SF ಎಕ್ಸ್ಪ್ರೆಸ್ ನ ನೀವು ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿಂದ ಅದು ಕಣ್ಣೂರಲ್ಲಿ ಸ್ಟಾಪ್ ಕೊಡುತ್ತೆ. ಅಥವಾ ನೀವು ಪ್ರೈವೇಟ್ ಬಸ್ಗಳನ್ನು ಕೂಡ ಬುಕ್ ಮಾಡ್ಕೊಳ್ಬಹುದು ಪ್ರೈವೇಟ್ ಏಜೆನ್ಸಿಗಳ ಮೂಲಕ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಯೂಸ್ ಮಾಡಿಕೊಂಡು ನೀವು ಕಣ್ಣೂರನ್ನ ರೀಚ್ ಆಗಿದ್ರೆ ಕಣ್ಣೂರಿನ ಲೋಕಲ್ ಪ್ಲೇಸಸ್ ಅನ್ನ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ನಿಮಗೆ ಕಾರ್ ಅಥವಾ ಬೈಕು ರೆಂಟ್ಗೆ ಬೇಕೇ ಬೇಕಾಗುತ್ತೆ. ಸೊ ಆದ್ರಿಂದ ನೀವು ಕಣ್ಣೂರಿಂದ 11 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಸಫ್ಕೋ ಕಾರ್ ಅಂಡ್ ಬೈಕ್ ರೆಂಟಲ್ಸ್ಗೆ ನೀವು ರೀಚ್ ಆಗಬಹುದು. ಇಲ್ಲಿ ಒಂದ್ ದಿವಸಕ್ಕೆ 500 ರೂಪಾಯಿಂದ 600 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ. ನೀವು ಅಕಸ್ಮಾತ್ ಏನಾದ್ರೂ 3 ರಿಂದ 4 ದಿನ ತಗೊಳ್ತಾ ಇದ್ದೀರಾ ಅಂದ್ರೆ ಅವ್ರ ಹತ್ರ ಕಡಿಮೆ ಮಾಡಿಸಿ. ಹಾಗೆ ಮುಂದೆ ವಿಡಿಯೋದಲ್ಲಿ ನಾನು ಕಣ್ಣೂರಿಗೆ ಹೋದಾಗ ಊಟ ತಿಂಡಿ ಮಾಡ್ಕೊಳ್ಳಿಕ್ಕೆ ರೆಸ್ಟೋರೆಂಟ್ಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಕಣ್ಣೂರಲ್ಲಿ ರೂಮ್ಸ್ಗಳ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಈಗ ಮೊದಲನೇ ದಿವಸ ಕಣ್ಣೂರಲ್ಲಿ ನೀವು ಕಣ್ಣೂರಿಂದ 3 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಅರಕ್ಕಲ್ ಮ್ಯೂಸಿಯಂಗೆ ರೀಚ್ ಆಗಿ. ಈ ಮ್ಯೂಸಿಯಂ ಅಂತೂ ಕೇರಳದ ಏಕೈಕ ಮುಸ್ಲಿಂ ರಾಜಕುಟುಂಬವಾದ ಅರಕ್ಕಲ್ ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿದೆ. ಆಗಿನ ರಾಜರ ಜೀವನ ಶೈಲಿಯನ್ನ ನೀವಿಲ್ಲಿ ಕಾಣಬಹುದು. ಅವರು ಉಪಯೋಗಿಸುತ್ತಿದ್ದಂತಹ ವಸ್ತುಗಳನ್ನೆಲ್ಲ ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ನೀವೇನಾದ್ರೂ ಈ ರೀತಿ ಸಂಗ್ರಹಾಲಯಗಳನ್ನ ಇಷ್ಟಪಡೋರಾಗಿದ್ರೆ ಇದಂತೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಎಂಟ್ರಿ ಫೀಸ್ ಅನ್ನ ಚಾರ್ಜ್ ಮಾಡ್ತಾರೆ, ಒಬ್ಬರಿಗೆ 30 ರೂಪಾಯಿ. ಇಲ್ಲಿ ಹಬ್ಬ ಅಂದ್ರೆ ನೀವು 15 ರಿಂದ 20 ನಿಮಿಷನ ಕಳಿತೀರಾ. ಅದಾದ್ಮೇಲೆ ಅಲ್ಲಿಂದ 1.5 ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಸೆಂಟ್ ಆಂಜಲೀನಾ ಫೋರ್ಟ್ಗೆ ರೀಚ್ ಆಗಿ. ಇದನ್ನ ಪೋರ್ಚುಗೀಸರು 1500ರಲ್ಲಿ ಕಟ್ಟಿದ್ರು ಅಂತ ಹೇಳಲಾಗುತ್ತೆ. ಇದರ ಎದುರುಗಡೆನೆ ನಮಗೆ ಬೀಚ್ ವ್ಯೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ನೀವು ಆರಾಮಾಗಿ ಸುಂದರವಾದ ಫೋಟೋಗ್ರಾಫ್ಸ್ನ ಕ್ಲಿಕ್ ಮಾಡ್ಕೊಳ್ಬಹುದು. ಇಲ್ಲಂತೂ ನೀವು ತುಂಬಾ ಸುಂದರವಾದ ವ್ಯೂ ಪಾಯಿಂಟ್ಸ್ ಅಲ್ಲಿ ಫೋಟೋಗ್ರಾಫ್ಸ್ ಕ್ಲಿಕ್ ಮಾಡ್ಕೊಳ್ಬಹುದು. ಇಲ್ಲಿ ಒಬ್ಬರಿಗೆ 30 ರೂಪಾಯಿನ ಎಂಟ್ರಿ ಚಾರ್ಜ್ ಆಗಿ ತಗೊಳ್ತಾರೆ. ಈ ಫೋರ್ಟ್ ಅನ್ನ ನೋಡಾದ್ಮೇಲೆ ಇಲ್ಲಿಂದ 21 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಪರಸಿನ್ನಿ ಮಾದಪುರ ಶ್ರೀ ಮುತ್ತಪ್ಪನ್ ದೇವಾಲಯ ಸಿಗತ್ತೆ. ಈ ದೇವಾಲಯದ ಉಚ್ಚಾರಣೆ ಅಕಸ್ಮಾತ್ ಸರಿಯಾಗಿಲ್ಲ ಅಂತ ಆದ್ರೆ ಕ್ಷಮೆ ಇರ್ಲಿ. ಕಣ್ಣೂರಿಗೆ ಹೋದಾಗಂತೂ ಈ ದೇವಾಲಯಕ್ಕೆ ನೀವು ವಿಸಿಟ್ ಮಾಡಲೇಬೇಕು, ಯಾಕಂದ್ರೆ ಇದು ತುಂಬಾನೇ ಪ್ರಖ್ಯಾತಗೊಂಡಿರುವ ದೇವಾಲಯ. ಈ ದೇವಾಲಯದ ಆರ್ಕಿಟೆಕ್ಚರ್ ಅಂತೂ ನಿಮಗೆ ತುಂಬಾನೇ ಇಷ್ಟ ಆಗತ್ತೆ. ಹಾಗೆ ಈ ದೇವಸ್ಥಾನ ವಲಪಟ್ಟಣಂ ನದಿಯ ತೀರದಲ್ಲಿರೋದ್ರಿಂದ ನಿಮಗೆ ಸಾಕಷ್ಟು ವ್ಯೂ ಪಾಯಿಂಟ್ಸ್ಗಳು ಸಿಗ್ತವೆ. ಹಾಗೆ ಮತ್ತೊಂದೇನು ಅಂದ್ರೆ ಕೇರಳದವರು ಮುತ್ತಪ್ಪನ್ ಸ್ವಾಮಿಯನ್ನ ತುಂಬಾನೇ ನಂಬ್ತಾರೆ, ಹಾಗೆ ಅವನನ್ನೇ ಪೂಜಿಸ್ತಾರೆ. ಇಲ್ಲಿಯವರು ವಲಯ ಮುತ್ತಪ್ಪನ್ ಅಂದ್ರೆ ವಿಷ್ಣು ದೇವರನ್ನ ಪೂಜಿಸ್ತಾರೆ, ಹಾಗೂ ಚೆರಿಯ ಮುತ್ತಪ್ಪನ್ ಅಂದ್ರೆ ಶಿವದೇವರನ್ನ ಪೂಜಿಸ್ತಾರೆ. ಮುತ್ತಪ್ಪನ್ ದೇವರಿಗೇನೆ ಇವರು ಪೂಜೆ ಮಾಡೋದು. ಈ ದೇವಸ್ಥಾನವನ್ನ ನೋಡ್ಕೊಂಡಾದ್ಮೇಲೆ ಇಲ್ಲಿಂದ 20 ಕಿಲೋಮೀಟರ್ಗಳಷ್ಟು ಮುಂದೆ ಹೋದ್ರೆ ನಿಮಗೆ ಬೇಬಿ ಬೀಚ್ ಸಿಗತ್ತೆ. ಇದಂತೂ ಒಂದು ಲೆಸ್ ಕ್ರೌಡೆಡ್ ಬೀಚ್ ಅಂತಾನೆ ಹೇಳ್ಬಹುದು. ಇಲ್ಲಿ ಸಾಕಷ್ಟು ಜನರು ಕೂಡ ಇರೋದಿಲ್ಲ. ನಿಮಗೆ ತುಂಬಾನೇ ಶಾಂತತೆ ಫೀಲ್ ಆಗುತ್ತೆ. ಇಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಆರಾಮಾಗಿ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು. ಅಕಸ್ಮಾತ್ ನೀವು ಇಲ್ಲಿ ವೀಕೆಂಡ್ಸ್ ಅಲ್ಲಿ ಹೋದ್ರೆ ಸ್ವಲ್ಪ ಕ್ರೌಡೆಡ್ ಅನ್ಸುತ್ತೆ. ಆದಷ್ಟು ನೀವು ವೀಕ್ ಡೇ ನಲ್ಲಿ ಇಲ್ಲಿ ಟ್ರಾವೆಲ್ ಮಾಡಿ. ಇಲ್ಲಿಗೆ ನಿಮ್ಮ ಮೊದಲನೇ ದಿವಸದ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ನೀವು ನಿಮ್ಮ ರೂಮ್ಸ್ಗೆ ಹೋಗಿ ರೆಸ್ಟ್ ಮಾಡಬಹುದು. ಎರಡನೇ ದಿವಸ ಬೆಳಗ್ಗೆ ನೀವು ಕಣ್ಣೂರಿಂದ 3.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಪಯ್ಯಂಬಲಂ ಬೀಚ್ಗೆ ರೀಚ್ ಆಗಿ.
ಈ ಬೀಚ್ ಅಂತೂ ನಿಮಗೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಲಿಕ್ಕೆ ಬೆಸ್ಟ್ ಸ್ಪಾಟ್ ಅಂತಾನೆ ಹೇಳಬಹುದು. ಇಲ್ಲೇ ಪಕ್ಕದಲ್ಲಿ ನಿಮಗೆ ಚಿಲ್ಡ್ರನ್ಸ್ ಪಾರ್ಕ್ ಕೂಡ ಸಿಗುತ್ತೆ. ಅಲ್ಲಿ ನೀವು ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಬಹುದು. ಆದಷ್ಟು ನೀವು ವೀಕ್ ಡೇಸಲ್ಲಿ ಹೋಗೋದು ಬೆಸ್ಟು, ಯಾಕಂದರೆ ಇಲ್ಲಿ ಪಾರ್ಕಿಂಗು ಕೂಡ ಸ್ವಲ್ಪ ಕಷ್ಟ ಆಗಬಹುದು ನಿಮಗೆ. ಈ ಬೀಚನ್ನು ನೋಡಾದ್ಮೇಲೆ ಇಲ್ಲಿಂದ 7 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ಮೀನ್ ಕಣ್ಣು ಬೀಚ್ ಸಿಗತ್ತೆ. ಈ ಬೀಚ್ಗಂತೂ ನೀವು ಹೋಗಲೇಬೇಕು ಕಣ್ಣೂರಿಗೆ ಹೋದಾಗ, ಯಾಕಂದರೆ ಇಲ್ಲಿ ಶಾಂತತೆ ಮನೆ ಮಾಡಿರುತ್ತೆ. ಇಲ್ಲಿಗೆ ಹೋಗಿ ನೀವು ವಾಪಸ್ ಬರೋವಾಗ ತುಂಬಾನೇ ರಿಲ್ಯಾಕ್ಸ್ಡ್ ಫೀಲ್ ಆಗ್ತೀರಾ. ಈ ಬೀಚನ್ನು ನೋಡಾದ್ಮೇಲೆ ಇಲ್ಲಿಂದ 24 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಶ್ರೀ ಪರಲಸೆರಿ ದೇವಾಲಯ ಸಿಗತ್ತೆ. ದೇವಸ್ಥಾನದ ಹತ್ರ ಒಂದು ಪುಷ್ಕರಣಿ ಇದೆ. ಅಲ್ಲಂತೂ ನೀವು ತುಂಬಾ ಸೊಗಸಾದ ಫೋಟೋಗ್ರಾಫ್ಸ್ ಅನ್ನ ಕ್ಲಿಕ್ ಮಾಡ್ಕೊಳ್ಬಹುದು. ಅಲ್ಲೇ ಸಾಕಷ್ಟು ಮೀನುಗಳು ಕೂಡ ಇರ್ತವೆ. ಅಲ್ಲೂ ಕೂಡ ನೀವು ಸಾಕಷ್ಟು ಸಮಯವನ್ನ ಕಳಿಬಹುದು. ಈ ದೇವಾಲಯದ ಆರ್ಕಿಟೆಕ್ಚರ್ ಅಂತೂ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ನಿಮಗೆ. ಈ ದೇವಾಲಯದಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಪಡ್ಕೊಳ್ಬಹುದು. ಹಾಗೆ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಸರ್ಪದೋಷ ನಿವಾರಣೆಗಾಗಿ ಬರ್ತಾರೆ. ಈ ದೇವಾಲಯವನ್ನ ನೋಡಾದ್ಮೇಲೆ ಇಲ್ಲಿಂದ 10 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಮುಳಪಿಲಂಗದ್ ಡ್ರೈವ್ ಇನ್ ಬೀಚ್ ಸಿಗತ್ತೆ. ಇದನ್ನಂತೂ ಕಣ್ಣೂರಿನ ಬಹಳ ಶುಚಿಯುಳ್ಳ ಬೀಚ್ ಅಂತಾನೆ ಹೇಳ್ಬಹುದು. ಇಲ್ಲಿನ ವಾತಾವರಣ ನಿಮ್ಗೆ ತುಂಬಾನೇ ಕ್ಲೀನ್ ಅನ್ಸುತ್ತೆ. ಈ ಬೀಚ್ಗಂತೂ ಇಂಡಿಯಾದ ಏಕೈಕ ಲಾಂಗೆಸ್ಟ್ ಡ್ರೈವ್ ಇನ್ ಬೀಚ್ ಎಂಬ ಬಿರುದನ್ನು ಕೂಡ ಕೊಡಲಾಗಿದೆ. ಯಾಕಂದ್ರೆ ಇಲ್ಲಿ ಸುಮಾರು 5.5 ಕಿಲೋಮೀಟರ್ಗಳಷ್ಟು ಉದ್ದಕ್ಕೂ ನಾವು ನಮ್ಮ ವೆಹಿಕಲ್ಸ್ ಅನ್ನ ಡ್ರೈವ್ ಮಾಡಿಕೊಂಡು ಹೋಗಬಹುದು. ಹಾಗೆ ಡ್ರೈವಿಂಗ್ ಮಾಡಬೇಕು ಅಂದ್ರೆ ಇಲ್ಲಿ 40 ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ. ನಿಮ್ಗೇನಾದ್ರೂ ಬೀಚ್ಗಳಲ್ಲಿ ಒಂದ್ಸರ್ತಿ ಅದು ಡ್ರೈವ್ ಮಾಡಬೇಕು ಅನ್ನೋ ಆಸೆ ಇದ್ರೆ ಇಲ್ಲಿ ಹೋಗಿ ನೀವು ಡ್ರೈವಿಂಗ್ ಮಾಡಬಹುದು. ಆದ್ರೆ ಇಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಮರಳಲ್ಲಿ ನಾವು ಡ್ರೈವಿಂಗ್ ಅನ್ನ ಮಾಡ್ತಾ ಇರ್ತೀವಿ. ಇದೊಂದು ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಬೀಚಲ್ಲಿ ಸಾಕಷ್ಟು ಸಮಯವನ್ನ ಕಳೆದಾದ್ಮೇಲೆ ಇಲ್ಲಿಂದ 11 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ತೊಟ್ಟದ ಬೀಚ್ ಸಿಗತ್ತೆ. ಈ ಬೀಚ್ ಬಗ್ಗೆ ಕೂಡ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಇದೊಂದು ಗುಪ್ತರತ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಲ್ಲಿ ಸಾಕಷ್ಟು ಜನರು ಕೂಡ ನಿಮ್ಗೆ ಕಾಣಲು ಸಿಗೋದಿಲ್ಲ. ಆರಾಮಾಗಿ ನೀವು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು. ಈ ಬೀಚನ್ನು ನೋಡಾದ್ಮೇಲೆ ನಿಮಗೆ ಸಾಕಾಯಿತು, ಇನ್ನು ಟ್ರಾವೆಲಿಂಗ್ ಸಾಕು ಇವತ್ತಿಗೆ ಅಂತ ನಿಮಗೆ ಅನಿಸಿದ್ರೆ ನೀವು ನಿಮ್ಮ ರೂಮ್ಸಿಗೆ ಹೋಗಿ ರೆಸ್ಟ್ ಮಾಡಬಹುದು. ಅಥವಾ ಅಲ್ಲೇ ಲೋಕಲ್ ಆಗಿ ನೀವು ಕಣ್ಣೂರನ್ನು ಎಕ್ಸ್ಪ್ಲೋರ್ ಮಾಡಬಹುದು. ಅಥವಾ ತೊಟ್ಟದ ಬೀಚಿಂದ ನೀವು 6.5 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ಇಳಾರ ಬೀಚ್ ನಿಮಗೆ ಸಿಗುತ್ತೆ. ಈ ಬೀಚ್ ಅಂತೂ ಫೋಟೋ ಶೂಟ್ಸ್ಗೆ ತುಂಬಾ ಮಾಡಿಸಿದಂತಹ ಜಾಗ ಅಂತಾನೆ ಹೇಳಬಹುದು. ಯಾಕಂದರೆ ಇಲ್ಲಿನ ವಾತಾವರಣ ಅಷ್ಟು ಸುಂದರವಾಗಿ ಕಂಡುಬರುತ್ತೆ. ಹಾಗೆ ಇಲ್ಲಿ ಸನ್ಸೆಟ್ ಅಂತೂ ಹೇಳೋದೇ ಬೇಡ, ಅಷ್ಟು ಸುಂದರವಾಗಿ ಕಾಣಿಸುತ್ತೆ. ಇಲ್ಲಿಗೆ ನೀವು ನಿಮ್ಮ ಡೇಯನ್ನು ಎಂಡ್ ಮಾಡಬಹುದು ಸನ್ಸೆಟನ್ನು ನೋಡೋದರ ಮೂಲಕ. 3ನೇ ದಿವಸ ಬೆಳಗ್ಗೆ ಕಣ್ಣೂರಿಂದ 27 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಇಳಿಮಾಲ ವ್ಯೂ ಪಾಯಿಂಟ್ಗೆ ನೀವು ರೀಚ್ ಆಗಿ. ಇಲ್ಲಿಗೆ ಹೋದಾಗ ನೀವು ಬೀಚ್ ಮುಂದೆ ನಿಂತ್ಕೊಂಡು ಆರಾಮಾಗಿ ವ್ಯೂಸ್ ಅನ್ನ ಎಂಜಾಯ್ ಮಾಡಬಹುದು. ಎದುರುಗಡೆನೆ ನಿಮ್ಗೊಂದು ಬೆಟ್ಟನೂ ಕೂಡ ಕಾಣುತ್ತೆ. ಬೆಟ್ಟಗಳ ವ್ಯೂಸ್ ಹಾಗೆ ಬೀಚ್ ವ್ಯೂ ನಿಮ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈ ಬೀಚ್ ವ್ಯೂ ಪಾಯಿಂಟ್ ಅನ್ನ ನೀವು ನೋಡಾದ್ಮೇಲೆ ಇಲ್ಲಿಂದ 4.5 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಮಡಾಯಿ ಫೋರ್ಟ್ ಸಿಗತ್ತೆ. ಇಲ್ಲಿಂದ ಅಂತೂ ನಿಮಗೆ ವ್ಯೂ ಪಾಯಿಂಟ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೇ ಒಂದು ಸಣ್ಣ ಕೊಳ ಕೂಡ ಇದೆ, ಅಲ್ಲಿ ನೀವು ಫೋಟೋಗ್ರಾಫ್ಸ್ ಅನ್ನ ಕ್ಲಿಕ್ ಮಾಡ್ಕೊಳ್ಬಹುದು. ನೀವು ಇಷ್ಟೆಲ್ಲ ಜಾಗಗಳನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಆದಷ್ಟು ನೀವು ಬೆಳಗ್ಗೆನೇ ನಿಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿಬಿಡಬೇಕು. ಯಾಕಂದರೆ ಇಷ್ಟು ದೂರ ಟ್ರಾವೆಲ್ ಮಾಡಲಿಕ್ಕೆ ಬಂದಿರ್ತೀರಾ, ಒಂದು 3 ದಿವಸ ನೀವು ಟ್ರಾವೆಲ್ ಮಾಡಿಬಿಟ್ರೆ ಆರಾಮಾಗಿ ನೀವು ವ್ಯೂ ಪಾಯಿಂಟ್ಸನ್ನು ನೋಡಬಹುದು. ಹಾಗೆ ಫೋಟೋಗ್ರಾಫ್ಸ್ ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಬಹುದು. ನಿಮಗೆ ಒಳ್ಳೆ ಮೆಮೊರೀಸ್ ಕೂಡ ಲೈಫ್ ಟೈಮ್ಗೆ ಸಿಗುತ್ತೆ. ಸೊ ನೀವು ಮಡಾಯಿ ಫೋರ್ಟನ್ನು ನೋಡಾದ್ಮೇಲೆ ಅಲ್ಲಿಂದ 43 ಕಿಲೋಮೀಟರ್ಗಳಷ್ಟು ಮುಂದೆ ಹೋದರೆ ಪಲಕ್ಕಯಂ ತೊಟ್ಟು ಹಿಲ್ ಟಾಪ್ ಸಿಗತ್ತೆ. ಬೆಟ್ಟಗಳು, ಹಚ್ಚ ಹಸಿರು, ಪಕ್ಷಿಗಳ ಚಿಲಿಪಿಲಿ, ಹಾಗೆ ಅಲ್ಲಲ್ಲಿ ಒಂದಷ್ಟು ಪ್ರಾಣಿಗಳ ನೋಟ, ಇವನ್ನೆಲ್ಲ ನೀವು ಇಲ್ಲಿಗೆ ಹೋದಾಗ ಎಂಜಾಯ್ ಮಾಡಬಹುದು. ಇಲ್ಲಿಗೆ ಹೋದಾಗಂತೂ ನೀವು ಈ ವ್ಯೂ ಪಾಯಿಂಟ್ ಇಂದ ಎಲ್ಲೇ ನೋಡಿದ್ರೂ ಹಚ್ಚ ಹಸಿರು ನಿಮಗೆ ಕಾಣಲು ಸಿಗತ್ತೆ. ಇಲ್ಲೇ ನೀವು ಬೇಕಾದರೆ ಕ್ಯಾಂಪಿಂಗ್ ಕೂಡ ಮಾಡಬಹುದು. ಹಾಗೆ ಇಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಅನ್ನು ಮಾಡಬೇಕಾಗುತ್ತೆ ಈ ವ್ಯೂ ಪಾಯಿಂಟ್ ಅನ್ನು ನೋಡ್ಲಿಕ್ಕಾಗಿ. ನೀವು ಒಟ್ಟಾರೆ ಕಣ್ಣೂರಿಗೆ ಹೋದಾಗ ಈ ವ್ಯೂ ಪಾಯಿಂಟ್ ಅನ್ನ ನೋಡ್ಲಿಕ್ಕೆ ಮಿಸ್ ಮಾಡಬೇಡಿ. ಈ ವ್ಯೂ ಪಾಯಿಂಟ್ ಅನ್ನ ನೋಡಾದ್ಮೇಲೆ ಇಲ್ಲಿಂದ 24 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಪೈತಲ್ಮಲ ವ್ಯೂ ಪಾಯಿಂಟ್ ಸಿಗತ್ತೆ. ಈ ವ್ಯೂ ಪಾಯಿಂಟ್ ಅಂತೂ ಕಣ್ಣೂರಲ್ಲಿರುವಂತಹ ಅತ್ಯಂತ ಅದ್ಭುತ ಮತ್ತು ಆಕರ್ಷಕವಾದ ವ್ಯೂ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ವ್ಯೂ ಪಾಯಿಂಟ್ಗೆ ಹೋಗ್ಲಿಕ್ಕೆ ನಿಮಗೆ ಸ್ವಲ್ಪ ಟ್ರೆಕ್ಕಿಂಗ್ ಅನ್ನ ಮಾಡಬೇಕಾಗುತ್ತೆ. ಇಲ್ಲಿ ಒಬ್ಬರಿಗೆ 60 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಹಾಗೆ ಮಕ್ಕಳನ್ನೇನಾದ್ರೂ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಅವರಿಗೆ 20 ರೂಪಾಯಿನ ಚಾರ್ಜ್ ಮಾಡ್ತಾರೆ. ನೀವೇನಾದ್ರೂ DSLR ಗಳನ್ನ ತಗೊಂಡು ಹೋಗ್ತಾ ಇದ್ದೀರಾ ಅಂದ್ರೆ 150 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಇಲ್ಲಿ ಸುಮಾರು ನೀವು 5 ಕಿಲೋಮೀಟರ್ಗಳಷ್ಟು ಟ್ರೆಕ್ಕಿಂಗ್ ಅನ್ನು ಮಾಡಬೇಕಾಗತ್ತೆ. ದಟ್ಟ ಕಾಡಿನ ನಡುವೆ ನೀವು ಆ ಟ್ರೆಕ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇಲ್ಲಿಗೆ ನೀವು ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಹೋಗೋದು ತುಂಬಾನೇ ಉತ್ತಮ ಅಂತ ಹೇಳ್ಬಹುದು. ಆಗ ವ್ಯೂ ಪಾಯಿಂಟ್ಸ್ ತುಂಬಾನೇ ಅದ್ಭುತವಾಗಿ ಕಂಡುಬರುತ್ತೆ.
ಹಾಗೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನು ಅಂದರೆ ನೆಟ್ವರ್ಕ್ಗಳು ನಿಮಗೆ ಇಲ್ಲಿ ಸಿಗೋದಿಲ್ಲ. ನೀವು ಆದಷ್ಟು ಕ್ಯಾಶನ್ನು ಕ್ಯಾರಿ ಮಾಡಿ. ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೂ ನೀವು ಕ್ಯಾಶನ್ನು ಕ್ಯಾರಿ ಮಾಡೋದು ಬಹಳ ಉತ್ತಮವಾಗುತ್ತೆ. ಯಾಕಂದರೆ ಸಾಕಷ್ಟು ಪ್ರವಾಸಿ ತಾಣಗಳಲ್ಲಿ ನೆಟ್ವರ್ಕ್ಗಳು ಇರೋದಿಲ್ಲ. ಯಾಕಂದರೆ ನೀವು ಫಾರೆಸ್ಟ್ ಕಡೆ ಹೋಗ್ತಿರ್ತೀರಾ, ಅಲ್ಲೆಲ್ಲ ನೆಟ್ವರ್ಕ್ ಸ್ವಲ್ಪ ಡೌನ್ ಇರುತ್ತೆ, ಹಾಗೆ ಸಮ್ಟೈಮ್ಸ್ ಇರೋದೂ ಇಲ್ಲ. ಸೊ ಆದ್ದರಿಂದ ನೀವು ಆದಷ್ಟು ಕ್ಯಾಶನ್ನು ಕ್ಯಾರಿ ಮಾಡಿ. ಮತ್ತು ನೀವು ಇಲ್ಲಿಗೆ ಹೋದಾಗ ಊಟ ತಿಂಡಿ ಕೂಡ ನಿಮ್ಮದು ನೀವೇ ತೊಗೊಂಡು ಹೋಗಬೇಕಾಗತ್ತೆ. ಯಾಕಂದರೆ ಇಲ್ಲಿ ಫುಡ್ ಕೌಂಟರ್ಸ್ ಯಾವುದೂ ನಿಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಇದು ಬೆಳಗ್ಗೆ 9ಕ್ಕೆ ಓಪನ್ ಆಗುತ್ತೆ. ಹಾಗೆ ನೀವೇನಾದರೂ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ 3 ಗಂಟೆ ಒಳಗಡೆ ನೀವು ಟಿಕೆಟ್ಸನ್ನು ತೊಗೊಂಡು ಟ್ರೆಕ್ಕಿಂಗನ್ನು ಸ್ಟಾರ್ಟ್ ಮಾಡಿಬಿಡಬೇಕು. ಯಾಕಂದರೆ 3 ಗಂಟೆ ಆದಮೇಲೆ ಅವರು ಟ್ರೆಕ್ಕಿಂಗನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ. ಇದು ಕ್ಲೋಸ್ ಆಗೋದು 6 ಗಂಟೆಗೆ. ಅಕಸ್ಮಾತ್ ನೀವು ಟ್ರೆಕ್ಕಿಂಗ್ ಸಮಯಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಹೊರಗಡೆಯಿಂದಾನೇ ನಿಂತ್ಕೊಂಡು ವ್ಯೂ ಪಾಯಿಂಟ್ಸನ್ನು ಎಂಜಾಯ್ ಮಾಡಬಹುದು. ಹೊರಗಡೆಯಿಂದ ಕೂಡ ವ್ಯೂ ಪಾಯಿಂಟ್ಸ್ ತುಂಬಾ ಅದ್ಭುತವಾಗಿ. ಈ ವ್ಯೂ ಪಾಯಿಂಟನ್ನು ನೀವು ಎಂಜಾಯ್ ಮಾಡಾದ್ಮೇಲೆ ಇಲ್ಲಿಂದ 7 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ಕಪ್ಪಿಮಾಲ ಜಲಪಾತ ಸಿಗತ್ತೆ. ಕಣ್ಣೂರಿಗೆ ಹೋದಾಗಂತೂ ನೀವು ಏನೇ ನೋಡಲಿಲ್ಲ ಅಂದರೂ ಈ ಜಲಪಾತವನ್ನಂತೂ ಕಣ್ಣು ತುಂಬಿಸ್ಕೊಳ್ಳೇಬೇಕು. ಯಾಕಂದರೆ ಇದಂತೂ ಒಂದು ದೃಶ್ಯ ವೈಭವನೇ ಸರಿ. ಈ ಜಲಪಾತ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ನಿಮಗೆ ಒಳ್ಳೆ ಫೀಲಿಂಗನ್ನು ಕೊಡುತ್ತೆ. ಇಲ್ಲಿಗೆ ಹೋದಾಗ ನೀವು ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಸುಮಾರು 1 ಕಿಲೋಮೀಟರ್ಗಳಷ್ಟು ಟ್ರೆಕ್ಕಿಂಗ್ ಮಾಡಾದ್ಮೇಲೆ ನಿಮಗೆ ಈ ವಾಟರ್ ಫಾಲ್ಸ್ ಕಾಣಲು ಸಿಗುತ್ತೆ. ಇಲ್ಲಿಗೆ ಹೋದಾಗ ನೀವು ಪಾರ್ಕಿಂಗ್ ಚಾರ್ಜಸನ್ನು ಪೇ ಮಾಡಬೇಕಾಗತ್ತೆ. ಇಲ್ಲಿಗೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ ನೀವು ಹೋಗುವಾಗ ತುಂಬಾನೇ ಗ್ರಿಪ್ ಆಗಿರುವಂತಹ ಶೂಸ್ ಅನ್ನು ಧರಿಸೋದು ಬಹಳ ಮುಖ್ಯ. ಇದಂತೂ ಫೋಟೋಗ್ರಾಫಿಗೆ ಮಾಡಿಸಿದಂತಹ ಜಾಗ. ಅಷ್ಟು ಅದ್ಭುತವಾದ ಫೋಟೋಗ್ರಾಫ್ಸ್ ನಿಮ್ದಾಗತ್ತೆ ಇಲ್ಲಿಗೆ ಬಂದಾಗ. ಕಣ್ಣೂರಿಗೆ ಹೋದಾಗಂತೂ ನೀವು ಈ ಜಲಪಾತವನ್ನ ನೋಡದೆ ಹಿಂದಿರುಗಲೇಬಾರದು. ಈ ಜಲಪಾತವನ್ನ ನೋಡಾದ್ಮೇಲೆ ಇಲ್ಲಿಂದ 17 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಚತಮಂಗಲಂ ಹಿಲ್ಸ್ ಸಿಗತ್ತೆ. ಇಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇರುವಾಗೇನೆ ನಿಮಗೆ ಸಾಕಷ್ಟು ವ್ಯೂ ಪಾಯಿಂಟ್ಸ್ ಕಾಣಲು ಸಿಗ್ತವೆ. ಒಟ್ಟಾರೆ ಒಂದು ಅದ್ಭುತವಾದ ವ್ಯೂ ಪಾಯಿಂಟ್ ಅಂತ ಹೇಳಬಹುದು ಕಣ್ಣೂರಲ್ಲಿ. ಇದೇ ನಿಮ್ಮ 3ನೇ ದಿವಸದ ಕೊನೆ ಸ್ಪಾಟ್ ಆಗಿರುತ್ತೆ. ನೀವು ಆದಷ್ಟು ಟೈಮನ್ನು ನೋಡ್ಕೊಂಡು ಹೋಗಿ. ನಿಮಗೆ ಟೈಮ್ ಇದೆ ಅಂತ ಆದರೆ ನೀವು ಇಲ್ಲಿಗೆ ರೀಚ್ ಆಗಬಹುದು, ಅಥವಾ ನೀವು ಟೈಮ್ ಆಗೋಗ್ತಾ ಇದೆ ಬೇಡ ಅಂತ ಆದರೆ ನೀವು ನಿಮ್ಮ ಮನೆಗಳಿಗೆ ಹಿಂದಿರುಗಬಹುದು. ನಾನು ಈಗಾಗಲೇ ನಿಮಗೆ ಹೇಳಿದ್ದೆ ರೂಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಕಣ್ಣೂರಿಂದ 1.5 ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಹೋಟೆಲ್ ಮೆರಿಡಿಯನ್ ಪ್ಯಾಲೇಸ್ಗೆ ನೀವು ರೀಚ್ ಆಗಬಹುದು. ಇಲ್ಲಿ ಒಂದು ದಿವಸಕ್ಕೆ 1000 ರೂಪಾಯಿಂದ 1500 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಮತ್ತೊಂದು ರೂಮ್ ಕಣ್ಣೂರಿಂದ 2.5 ಕಿಲೋಮೀಟರ್ಗಳಷ್ಟು ದೂರ ಇದೆ. ಇದರ ಹೆಸರು ಹೋಟೆಲ್ ಕಣ್ಣೂರು ಕ್ಯಾಪಿಟಲ್ ಅಂತ. ಇಲ್ಲಿ ಒಂದು ದಿವಸಕ್ಕೆ 800 ರೂಪಾಯಿಂದ 1200 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಈಗ ಕಣ್ಣೂರಲ್ಲಿ ರೆಸ್ಟೋರೆಂಟ್ಸ್ ಅನ್ನ ನೋಡೋದಾದ್ರೆ ಕಣ್ಣೂರಿಂದ 2 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಹೋಟೆಲ್ ಶ್ರೀ ವೈಷ್ಣವ್ಸ್ಗೆ ನೀವು ರೀಚ್ ಆಗಬಹುದು, ಅಥವಾ ಮತ್ತೊಂದು ಹೋಟೆಲ್ ಕಣ್ಣೂರಿಂದ 1.5 ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಶ್ರೀ ಕೃಷ್ಣಾಸ್ಗೆ ನೀವು ರೀಚ್ ಆಗಬಹುದು. ಕೊನೆಯ ರೆಸ್ಟೋರೆಂಟ್ ಕಣ್ಣೂರಿಂದ 3 ಕಿಲೋಮೀಟರ್ಗಳಷ್ಟು ದೂರ ಇದೆ. ಇದರ ಹೆಸರು ರಸವತಿ ಅಥೆಂಟಿಕ್ ವೆಜ್ ಕ್ವಿಸೀನ್ ಅಂತ. ಸೊ ಇಲ್ಲಿಗೆ ನಿಮ್ಮ ಕಣ್ಣೂರಿನ 3 ದಿನಗಳ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮರಿಲೇಬೇಡಿ.